ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ಯಾಬೇಜ್ ಪಕೋಡ ಮಾಡ್ತಿದ್ದೇನೆ. ಅದಕ್ಕಾಗಿ ಒಂದು ಕ್ಯಾಬೇಜ್ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಚೆನ್ನಾಗಿ ತೊಳೆದು ಬೇರೆ ಪಾತ್ರೆಗೆ ಹಾಕಬೇಕು. ನೆಕ್ಸ್ಟಿಗೆ ನಾನು ಒಂದು 4 ಕಾಯಿ ಮೆಣಸು ಮತ್ತು ಒಂದು ತುಂಡು ಶುಂಠಿಯನ್ನು ತೆಗೆದಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ಪೀಸ್ ಮಾಡಿ ನಾವೇ ಕಟ್ ಮಾಡಿಟ್ಟ ಕ್ಯಾಬೇಜಿನೊಟ್ಟಿಗೆ ಬೆರೆಸಬೇಕು. ನೆಕ್ಸ್ಟಿಗೆ ನಾವು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಅರಶಿನ ಹುಡಿಯನ್ನು ಬೆರೆಸಬೇಕು. ಒಂದು ಸ್ವಲ್ಪ ಮೆಣಸಿನ ಹುಡಿಯನ್ನು ಸಹ ಹಾಕಬೇಕು. ಮತ್ತು ಅದಕ್ಕೆ ಬೇಕಾದಷ್ಟು ಮೈದಾ ಹಿಟ್ಟನ್ನು ಮತ್ತು ಸ್ವಲ್ಪ ಕಡಲೆ ಹುಡಿಯನ್ನು ಬೆರೆಸಬೇಕು. ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸಹ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಆಗುವಂತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಅನ್ನು ಹುರಿದು ಅದನ್ನು ಹುಡಿ ಮಾಡಿ ಅದರೊಟ್ಟಿಗೆ ಹಾಕಿ ಬೆರೆಸಬೇಕು. ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಒಂದು 3-4 ಮಿನಿಟ್ಸ್ ಅಲ್ಲಿ ಇಡಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಂತೆ ನಾವು ಅಲ್ಲಿ ಒಂದು 3 ಮಿನಿಟ್ಸ್ ಇಟ್ಟಮೇಲೆ ಚೆನ್ನಾಗಿ ಬಿಸಿಯಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಗರಿಯಾಗಿ ಫ್ರೈ ಮಾಡಬೇಕು. ಇದನ್ನು ನಾವು ಟೊಮೆಟೊ ಸಾಸ್ನೊಂದಿಗೆ ಹಾಕಿ ತಿನ್ಬೋದು. ತುಂಬ ಟೇಸ್ಟಾಗಿರ್ತದೆ. ಚಟ್ನಿ ಒಟ್ಟಿಗೆ ಹಾಕಿ ಸಹ ತಿನ್ಬೋದು. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗಿರ್ತದೆ. ಸಂಜೆ ಟೀ ಟೈಮಿಗೆ ತಿನ್ನಲಿಕ್ಕೆ ಬಹಳ ಟೇಸ್ಟಾಗಿರ್ತದೆ. ಸುಲಭವಾಗಿರ್ತದೆ ಮಾಡಲಿಕ್ಕೆ. ತುಂಬ ಟೇಸ್ಟಾಗಿ ಸಹ ಇರ್ತದೆ. ನಿಮಗೆ ಇಷ್ಟ ಆದರೆ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.